ಬೆಂಗಳೂರಿನ ಸುದ್ದಗುಂಟೆಪಾಳ್ಯ ಬಳಿ ವಿಶೇಷವಾಗಿ ಸುದ್ದಗುಂಟೆಪಾಳ್ಯ ಬಳಿ 4 ಬಾಂಗ್ಲಾದೇಶಿಯರನ್ನ ಪೊಲೀಸರು ಬಂಧಿಸಿದ್ದಾರೆ. 3 ಪುರುಷರು ಓರ್ವ ಮಹಿಳೆ. ಆದರೆ ಈ ಬಾಂಗ್ಲಾದೇಶಿಯರ ಕೈಯಲ್ಲಿ ಭಾರತದ ಪಾಸ್ಪೋರ್ಟ್ ಇತ್ತು. 4 ಬಾಂಗ್ಲಾದೇಶಿಯರು ಸಿಸಿಬಿ ಅಧಿಕಾರಿಗಳ ವಶಕ್ಕೆ ಸಿಕ್ಕಿದ್ದಾರೆ. 3 ಪುರುಷರು, ಒಬ್ಬರು ಮಹಿಳೆ. ಸುದ್ದಗುಂಟೆಪಾಳ್ಯ ಠಾಣೆ ಪೊಲೀಸರ ಕಾರ್ಯಾಚರಣೆ. ಬಾಂಗ್ಲಾದೇಶಿಗರ ಕೈಯಲ್ಲಿ ಭಾರತೀಯ ಪಾಸ್ಪೋರ್ಟ್. 3 ಪುರುಷರು, ಓರ್ವ ಮಹಿಳೆ ಅಕ್ರಮವಾಗಿ ಬಂದು ಬೆಂಗಳೂರಿನಲ್ಲಿ ನೆಲೆಸಿದ್ರು. ಈಗ ಅಕ್ರಮವಾಗಿ ಬಂದು ನೆಲೆಸಿದ್ರು ಕೂಡ ಬಾಂಗ್ಲಾದೇಶಿ ಪಾಸ್ಪೋರ್ಟ್ ಇದ್ದರೆ ವಿಚಾರ ಬೇರೆ. ಭಾರತೀಯ ಪಾಸ್ಪೋರ್ಟ್ ಹೆಂಗೆ ಸಿಕ್ತು? ಇದನ್ನೆಲ್ಲ ಯಾರು ಮಾಡುವಂಥವ್ರು? ಸುದ್ದಗುಂಟೆಪಾಳ್ಯ ಠಾಣೆ ಪೊಲೀಸರ ಕಾರ್ಯಾಚರಣೆ. ಬಾಂಗ್ಲಾದೇಶಿಯರು ಈ 2 ಟೈಪ್ ಇರುತ್ತೆ ಬಾಂಗ್ಲಾದೇಶಿಯರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಕೆಲವು ಬಾಂಗ್ಲಾದೇಶಿಯರು ಗಡಿ ನುಸುಳಿ ಬರ್ತಾರೆ. ಬೇರೆ ಬೇರೆ ಅವಕಾಶಗಳಿದೆ ಗಡಿ ನುಸುಳಿ ಬರೋದಕ್ಕೆ. ಇಲ್ಲಿ ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ವಾಪಸ್ ಹೋಗ್ತಾರೆ, ಸೆಟ್ಲ್ ಆಗ್ತಾರೆ, ವಾಪಸ್ ಬರ್ತಾರೆ, ಈ ರೀತಿ ಇರುತ್ತೆ. ಆದರೆ ಸಮ್ಟೈಮ್ಸ್ ಅವ್ರ ಹತ್ರ ಪಾಸ್ಪೋರ್ಟ್ ಇಲ್ಲದೆ ಇದ್ದಿರ್ಬೋದು. ಆದರೆ ಪಾಸ್ಪೋರ್ಟ್ ಇರೋದು ಭಾರತೀಯ ಪಾಸ್ಪೋರ್ಟ್. ಇದು ಹೇಗೆ? 3 ಪುರುಷರು ಮತ್ತು ಓರ್ವ ಮಹಿಳೆಯನ್ನು ಬಂಧಿಸಿದ್ದಾರೆ ಪೊಲೀಸರು, ಸುದ್ದಗುಂಟೆಪಾಳ್ಯ ಪೊಲೀಸರು. ಓಕೆ, ಸುನಿಲ್ ನಮ್ಮೊಂದಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸುನಿಲ್, ಭಾಳ ಆಶ್ಚರ್ಯ ಆಗುತ್ತೆ. ಸಾಧಾರಣವಾಗಿ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಗಡಿ ಪ್ರದೇಶದಿಂದ ಒಳನುಸುಳಿ ಬಂದು ಯಾವುದೋ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಇದು ಥರ ಇರುತ್ತೆ. ಆಮೇಲೆ ಅಕ್ರಮ ವಲಸಿಗರು ಅಂದರೆ ಭಯೋತ್ಪಾದಕರನ್ನು ಕೂಡ ಅದೇ ಥರ ಕಳಿಸೋಕ್ಕಾಗುತ್ತೆ. ಒಂದು ವೇಳೆ ಅವರು ಬಂದಿದ್ದರೂ ಕೂಡ ಅವರ ಕೈಯಲ್ಲಿ ಬಾಂಗ್ಲಾದೇಶಿ ಪಾಸ್ಪೋರ್ಟ್ ಇರಬೇಕಾಗಿತ್ತು. ಭಾರತೀಯ ಪಾಸ್ಪೋರ್ಟ್, ನಾವು ಆಧಾರ್ ಕಾರ್ಡ್ ಕೇಳಿದ್ದೀವಿ, ಇದೀಗ ಪಾಸ್ಪೋರ್ಟ್. ಏನಾಗ್ತಾ ಇದೆ, ಏನಿದು? ಎಸ್ ಜಯಪ್ರಕಾಶ್, ಸಿಸಿಬಿ ಅಧಿಕಾರಿಗಳಿಗೆ ಒಂದು ಮಾಹಿತಿ ಬಂದಿದ್ದು ಬೆಂಗಳೂರಿನಲ್ಲಿ ಇರುವಂಥ 4 ಜನರ ಬಳಿ ಅವರು 4 ಜನರು ಕೂಡ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದಂಥವ್ರು ಮತ್ತು ಬೆಂಗಳೂರಿನಲ್ಲಿ ಕಳೆದ 20 ವರ್ಷಗಳಿಂದ ವಾಸ ಮಾಡ್ತಿದ್ರು ಅನ್ನುವಂಥದ್ದು ವಿಚಾರ ಕೂಡ ತನಿಖೆ ಬೆಳಕಿ ಬಂದಿತ್ತು. ಈ ಮಾಹಿತಿ ಆಧಾರದ ಮೇಲೆ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಅವರ ಬಳಿ ಈ ಒಂದು ಪಾಸ್ಪೋರ್ಟ್ ಸಿಕ್ಕಿತ್ತು. ಪಾಸ್ಪೋರ್ಟ್ ಹೇಗೆ ಮಾಡಿಸ್ಕೊಂಡ್ರು ಅನ್ನುವಂಥ ವಿಚಾರಣೆ ಮಾಡ್ತಾ ಹೋದರೆ ಮೊದಲು ಅವರು ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ರು, ಅದರ ಆಧಾರದ ಮೇಲೆ ವೋಟರ್ ಐ ಡಿ ಕಾರ್ಡ್ ಮಾಡಿಸ್ಕೊಂಡಿದ್ರು. ಅದ್ರ ಜೊತೆಗೆ ಆಯುಷ್ಮಾನ್ ಭಾರತ್ ಸೇರಿದಂತೆ ನಮ್ಮ ಇಂಡಿಯಾದಲ್ಲಿ ಸಿಗುವಂಥ ಯಾವ್ಯಾವ ದಾಖಲೆಗಳಿದ್ದಾವೆ ಎಲ್ಲವನ್ನು ಕೂಡ ತಮ್ಮ ಹೆಸರಿಗೆ ರೆಡಿ ಮಾಡ್ಕೊಂಡಿದ್ರು. ಅದನ್ನು ಸಬ್ಮಿಟ್ ಮಾಡಿಕೊಂಡೇ ಇವರು ಈ ಪಾಸ್ಪೋರ್ಟ್ನು ಕೂಡ ಪಡ್ಕೊಂಡಿದ್ರು ಅನ್ನೋಂಥದ್ದು ವಿಚಾರ ಬೆಳಕಿಗೆ ಬಂದಿದೆ. ಈಗ ಇರುವಂಥ ಕ್ವಶನ್ಸ್ ಅಂದರೆ ಯಾವುದೇ ರೀತಿಯ ಮೂಲ ದಾಖಲೆಗಳು ಭಾರತದ್ದು ಇಲ್ಲದೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದಂಥವರಿಗೆ ಇಲ್ಲಿ ಈ ಪಾಸ್ಪೋರ್ಟು, ರೇಷನ್ ಕಾರ್ಡು, ವೋಟರ್ ಐ ಡಿ ಮಾಡಿಕೊಡೋದಕ್ಕೆ ಯಾರು ಸಹಾಯ ಮಾಡಿದ್ರು ಅನ್ನುವಂಥದ್ದು. ಈ ಸಂಬಂಧಪಟ್ಟಂತೆ ಈಗ ಸಿಸಿಬಿ ಅಧಿಕಾರಿಗಳು ಹೆಚ್ಚಿನ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದರ ಹಿಂದೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಜಾಲ ಕಾರ್ಯನಿರ್ವಹಿಸ್ತಾ ಇರುವುದರ ಬಗ್ಗೆ ಸಿಸಿಬಿ ಅಧಿಕಾರಿಗಳು ಕೂಡ ಅನುಮಾನ ಇದ್ದು ಈ ಸಂಬಂಧಪಟ್ಟಂತೆ ಬಂಧಿತ 4 ಜನರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಜಯಪ್ರಕಾಶ್, ಥ್ಯಾಂಕ್ ಯು ಅಪ್ಡೇಟ್ಸ್ಗಾಗಿ ಸುನಿಲ್.